ಏನು ಪಾಪ? ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರ್ತೀವಮ್ಮ. ಆಯ್ತು ಪಾಪ, ಹೋಗ್ಬಿಟ್ಪ. ಅವಳ ಕತ್ತಲ್ಲಿರೋ ತೂಕ ಕೆಳಗಿಳಿಬೇಕು, ಇಲ್ಲ ಅಂದ್ರೆ ನಿನಗೆ 2 kg ಗೋಲ್ಡ್ ಅಷ್ಟು ಟ್ಯಾಕ್ಸ್ ಬೀಳುತ್ತೆ. ರಸ್ತೆಗೆ ಹೋಗ್ತಿರೋದು ಯಾಕೆ ಹೇಳು? ಅದಕ್ಕೆ ನೋಡು, ಚೌಕಾಸಿಗೆ ತೊಂದರೆ ಆಗ್ಬೋದು, ಆದ್ರೆ ನೀನ್ ಯಾವುದೇ ಕಾರಣಕ್ಕೂ ಅವಳಿಗೆ ಹೆಲ್ಪ್ ಮಾಡೋ ಹಾಗಿಲ್ಲ. ಆ ತೂಕದ ಬಟ್ಟು ಕೆಳಗೆ ಬೀಳೋ ಸಮಯದಲ್ಲಾಗ್ಲಿ, ಯಾರು ಕಿತ್ಕೊಂಡು ಹೋಗೋ ಸಮಯದಲ್ಲಾಗ್ಲಿ ತಾವು ಹೆಲ್ಪ್ ಮಾಡಬೇಡಿ. ನೋ ವೇ, ಚಾನ್ಸೇ ಇಲ್ಲ. ನನ್ನ ಹೆಂಡತಿ ಅಂತಾನು ನೋಡಲ್ಲ, ಬೇರೆಯವ್ರ ಹೆಂಡತಿ ಅಂತ ಸುಮ್ಮನಾಗ್ಬಿಡ್ತೀನಿ. ಅದು ಚಿನ್ನದ ಕಲರ್ ಇರೋದ್ರಿಂದ ಎಲ್ಲರ ದೃಷ್ಟಿ ದಿಗಡ್ದಿಮ್ಮಿ ಮೇಲೆ ಇರುತ್ತೆ. ಯಾಕಮ್ಮ ಇಷ್ಟೊಂದೆಲ್ಲ ಹೇಳ್ತಿದ್ಯಾ? ಆ ಕಬ್ಬಣನ್ ಯಾರಮ್ಮ ಎತ್ಕೊಂಡು ಹೋಗ್ತಾರೆ? ಕಳ್ಳರಿಗೆ ಏನ್ ಗೊತ್ತಾಗತ್ತ ಕಲ್ಲು ಅಂತ? ಜೋಪಾನ, ಕಳ್ಳರಿಗೆ ಚಿನ್ನದ ಮೇಲೆನೆ ಕಣ್ಣಿರುತ್ತೆ. ನೀನ್ ಗೆಲ್ಬೇಕು, ಅವಳು ಸೋಲ್ಬೇಕು. ನೀನ್ ನನ್ ಮಗ ಹಾಕೋಣ. ಖಂಡಿತ. ಯಾರ್ ಗೆಲ್ತಾರೆ ಯಾರ್ ಸೋಲ್ತಾರೆ ಅಂತ ನಾಳೆ ಗೊತ್ತಾಗತ್ತೆ. ಮಾಯಿ, ನೀವ್ ಯಾಕೆ ಟೆನ್ಷನ್ ಮಾಡ್ಕೋತಾ ಇದ್ದೀರಾ? ಯೋ, ನಮ್ಮನೆ ನಂದ ಗೋಪಾಲ ಇವಳು. ನಂದೆಲ್ಲಿಡ್ಲಿ ಅಂತ ಬಂದ್ಬಿಡ್ತಾಳೆ. 24 ಗಂಟೆ. 24 ಗಂಟೆ ಅಷ್ಟೇ. ನನಗ್ 1 ಗಂಟೆನೂ ನಿಮಿಷ ಇದ್ದ ಹಾಗೆ. ನೋಡ್ತಾ ಇರಿ ನಾನು ಈ ಬಾರನ ಹೊತ್ತು ಹೇಗ್ ನಿಭಾಯಿಸ್ತೀನಿ ಅಂತ. ಗ್ರೈಂಡರ್ ಕದ್ಲಸಕ್ಕೆ ನನ್ನನ್ನು ಕರಿತೀಯ ನೀನು? ಆದ್ರೆ ಇದು ಚಿನ್ನದ ಚಾಲೆಂಜು. ಜಾನು, ದೇವಸ್ಥಾನಕ್ಕೆ ಹೋಗೋಣವಾ? ಹೊರಡು ಅಮ್ಮ. ಫಾಲ್ತುಗಳನ್ನೆಲ್ಲ ಸೋಲಿಸಿ ಜಯಶಾಲಿಯಾಗು ಪುಂಡರೀಕ. ಓಕೆ, ಬಾಯ್. ಹೇಗಾದ್ರೂ ಮಾಡಿ ಚಾರು ಕುತ್ತಿಗೆಯಿಂದ ಆ ತೂಕದ ಕಲ್ಲ ತೆಗಿಬೇಕು. ಯಾಕಪ್ಪ? ಅವಳಿಗಿರೋ ಜೋಶಲ್ಲಿ 2 kg ಭಾರ ಹೊತ್ಕೊಂಡು ತಿರುಗ್ತಾಳೆ. ಪುಂಡ 2 kg ಬಂಗಾರ ಕೊಡಿಸ್ಬೇಕಾಗುತ್ತೆ. ಆಗತ್ತಾ? ಪಾಂಡು ಅಂಕಲರ, ನೀವೇನು ತಲೆ ಕೆಡಿಸ್ಕೊಳಕ್ ಹೋಗ್ಬೇಡ್ರಿ. ನಾನು ಅದಕ್ಕೊಂದು ಮಾಸ್ಟರ್ ಪ್ಲಾನ್ ಮಾಡ್ತೀನಿ. ಏನ್ ಮಾಡ್ತೀಯಪ್ಪ? ನಾನೊಬ್ಬ ಕಳ್ಳನು, ನಾನೊಬ್ಬ ಸುಳ್ಳನು, ಬಲು ಮೋಸಗಾರನು. ಸರಿಯೇನು ಸರಿಯೇನು? ನಾನೊಬ್ಬ ಕಳ್ಳನು, ನಾನೊಬ್ಬ ಸುಳ್ಳನು, ಬಲು ಮೋಸಗಾರ. ನಿನ್ ಮಾತು ಕೇಳಿ ನನ್ ಕೆಟ್ಟೆ. ಏನಾಯ್ತು? ದಿನಾನೇ ಮುಗಿತಿದೆ. ನಾಳೆ 12ವರೆಗೆ 2 kg ಗೋಲ್ಡ್ ಕೊಡಿಸ್ಬೇಕು. ಹಣ ಎಲ್ಲಿಂದಪ್ಪ ಹೊಂದಿಸ್ಲಿ? ಯಾಕೋ ವಿಪರೀತ ಸುಸ್ತಾಗ್ತದೆ. ಹೇ ಪುಂಡ, ಅಲ್ಲೋಡು, ಆಲ್ರೆಡಿ ಸುಸ್ತಾಗಿದ್ದಾಳೆ. ಇನ್ನೇನು ಕೂಸುದು ಬೀಳ್ತಾಳೆ. ಆ ತೂಕದ ಕಲ್ಲು ಕೆಳಗೆ ಬೀಳುತ್ತೆ. ನೀನು ಪಂದ್ಯದಲ್ಲಿ ಗೆಲ್ತೀಯ. ನನಗೇನು ಹಾಗನ್ನಿಸ್ತಿಲ್ಲ. ಚಿನ್ನದ ಆಸೆಗೆ ಚೈನ್ ಕಾಪಾಡ್ಕೊಳ್ಳೋದು ಏನ್ ದೊಡ್ಡ ವಿಷಯ ಅಲ್ಲ ಅವಳಿಗೆ. ಹಾಗಂತೀಯ? ಪುಂಡ, ಹೆದರ್ಕೋಬೇಡ ಕಣೋ. ಅದಕ್ಕೆ ಬೇರೆ ವ್ಯವಸ್ಥೆ ಮಾಡಿದ್ದೀನಿ. ಏನಪ್ಪ ವ್ಯವಸ್ಥೆ? ಹೇ, ಹೋಗ್ಬಿಟ್ಟು ಒಂದ್ ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ಬಿಡ್ತೀನಿ. ಹೆದರ್ಬೇಡ, ಬರ್ತೀನಿ. ಚಾರು ತುಂಬಾ ಸುಸ್ತಾಗಿದ್ದಾಳೆ. ಅಟ್ಯಾಕ್ ಮಾಡೋದಕ್ಕೆ ಇದು ಒಳ್ಳೆ ಟೈಮ್. ಹೋಗಿ ಅಟ್ಯಾಕ್ ಮಾಡಿ. ಎಸ್. ಭೂಮಿಗೆ ಭಾರ ಇನ್ನು ಭಾರ ಆಗ್ತಿಲ್ವಾ? ಅಯ್ಯೋ ಇಲ್ಲ ಮಾಯಿ, 20 ಗ್ರಾಮ್ ಚೈನ್ ಹಾಕ್ದಂಗಿದೆ ಅಷ್ಟೇ. ನೀವು ಹೋಗಿ ರೆಸ್ಟ್ ಮಾಡಿ, ಪರವಾಗಿಲ್ಲ. ನಾನ್ ರೆಸ್ಟ್ ಮಾಡ್ಬೇಕಾ? ಆ ಭಾರಕ್ಕೆ ಕತ್ತು ಒಂಟೆ ತರ ತಗ್ಗೋಗಿದೆ. ನನಗೆ ಹೇಳ್ತಾಳೆ ಹೋಗ್ ಮಲ್ಕೋ. ಮೊದ್ಲೇ ಇದ್ದಿದ್ದಷ್ಟು ಚಂದ, ಇವಾಗ ಇದು ಬೇರೆ. ಅಯ್ಯೋ, ನಿನ್ನ ನನ್ನ ಮುಖದ ಮೇಲೆ ಬಾಗ್ಲಾಗ್ತಾಳಲ್ಲ ಇವಳು. ಒಳಗಡೆ ಕುತ್ಕೊಂಡು ಏನ್ ಮಾಡ್ತಿದ್ದಾಳು ಇವಳು? ಯಾಕಾರ ಕರ್ಕೊಂಡ್ ಬಂದಿದ್ದೀರಾ ನನ್ನ? ಚಿನ್ನ ಬೇಕಿತ್ತು. ಮೂತಿ ಮೇಲೆ ಹೊಡಿತೀನಿ ನೋಡು. ಚಿನ್ನ ಬೇಕಂತೆ? ಚಿನ್ನ ನಿನ್ ಮುಖಕ್ಕೆ ತಗಡು ಸಿಗೋದಿಲ್ಲ. ಎಕ್ಸ್ಕ್ಯೂಸ್ ಮೀ, ನಮಗೆ ಬೇಕಾಗಿದ್ದು ನೀವಲ್ಲ, ಬೇರೆಯವರು. ಈ ಬೆಡ್ಶೀಟ್ ಒಳಗೆ ನೀವು ಹೇಗ್ ಬಂದ್ರಿ? ಪಕ್ಕ ಕುಂಬಾರಂತರ ತುಳಿದ್ಬಿಟ್ರೆ ಭೂಮಿ ಮೇಲಿರೋ ಅರ್ಧ ಅಡಿನೂ ಕೆಳಗಡೆ ಹೂತೋಗ್ಬಿಡ್ಬೇಕು. ನನ್ನ ಮಗನೇ, ನೀನೇ ನನ್ನ ನೆತ್ತಾಕೊಂಡ್ ಬಂದ್ಬಿಟ್ಟು ಬೆಡ್ಶೀಟ್ ಹೆಂಗ್ ಬಂದ್ರಿ ಅಂತ ಕೇಳ್ತೀರಾ? ಭೂಮಿ ಬಾರ ಬಾಯ್ಲೆ. ಬನ್ನಿ ಎಲ್ಲ ಎಳೆಯೋಣ. ನೀನು ನಿಂದಿತ್ತು ಕಾಲ್ ಚಾಲೆಂಜು. ಕಳ್ಳರು ನನ್ನನ್ನ ನೀನು ಅನ್ಕೊಂಡು ಎತ್ತಕೊಂಡು ಹೋಗಿದ್ರು ಗೊತ್ತಾ? ನನ್ನ ಯಾಕೆ ತಕೊಂಡು ಹೋಗ್ಬೇಕು? ನೀವ್ ತಾನೇ ಮಹಿಳಾ ಸಂಘದ ಪ್ರೆಸಿಡೆಂಟು. ಯಾಕಮ್ಮ ತಲೆ ಬಗ್ಗಿಸ್ಕೊಂಡು ಮಾತಾಡ್ತಾ ಇದ್ಯಾ? ಒಳ್ಳೆ ಕುರಿ ತರ ಬ್ಯಾ ಅಂತ ಕಾಣ್ತಿದ್ಯಾ. 2 kg ಬಂಗಾರದ ಸರ ಕೊಳ್ಳಕ್ ಬಿದ್ಮೇಲೆ ತಲೆ ಎತ್ತ ಮಾತಾಡ್ತೀನಿ. ಎಂತ ಆಸೆ ನಿನಗೆ? ಅದು ಬ್ರೆಡ್ ಅಲ್ಲ, ಬಂಗಾರ. ಗೊತ್ತು, ಅದಕ್ಕೆ ಚಾಲೆಂಜ್ ಕಟ್ಟಿದ್ದು. ನನಗೆ 2 kg ಬಂಗಾರ ಸಿಗತ್ತೆ ಅಂತ ನಿಮಗ್ ಹೊಟ್ಟೆ ಉರಿ. ಹಲೋ, ನಾಯಿ ತೆಂಗಿನಕಾಯಿ ಕದ್ರೆ ಅದಕ್ಕೇನು ಉಪಯೋಗ ಆಗಲ್ಲ. ತೆಂಗಿನಕಾಯಿ ವಿಷಯದಲ್ಲಿ ನಾನು ಆನೆ. ಇಡೀ ತೆಂಗಿನಕಾಯಿನ ನುಂಗ್ಬಿಡ್ತೀನಿ. ಆನೆ ಅಂತೆ ಆನೆ. ಅಮ್ಮ, ಈ ತರ ಒಂಟೆ ತರ ಬಗ್ಗೋ ಬದಲು ಎದ್ ನಿಂತ್ಕೊಂಡು ಮಾತಾಡೋ. ಓ
ಪಾಪು ಹಿಡ್ಕೊಳ ಹಿಂದಿಂದಕ್ಕೆ ಮಗ್ಸ್ಕೊಂಡ್ಬಿಡ್ತಾಳು ಹಪ್ಳತ್ತರ. ಇಷ್ಟು ಯಾಕೆ ಕಷ್ಟ ಪಡ್ಬೇಕು? ಇದನ್ನ ಕಿತ್ತು ಬಿಸಾಕ್ಬಿಟ್ಟು ಮಾತಾಡ್ಬೋದಲ್ವಾ? ನೋ 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 ನೋ, ಈ 2 kg ಬೊಟ್ಟೆ ನಾಳೆ 2 kg ಚಿನ್ನ ಆಗತ್ತೆ. ಪರವಾಗಿಲ್ಲ, ನಾನ್ ಮ್ಯಾನೇಜ್ ಮಾಡ್ತೀನಿ, ಏನು ಪ್ರಾಬ್ಲಮ್ ಇಲ್ಲ. ಪುಂಡರೀಕ, ಚಾರು ಬೇಡ ಬಿಡಮ್ಮ. ನಾನು ಹೇಳಿಲ್ವಾ, ನಮ್ಮ ಬಾಸ್ ಬಾಲರಾಜ್ ಹೆಂಡತಿ ಕತ್ತು ಮುರಿದ್ಬಿಟ್ಟು ನಾಯಿ ಬೆಲ್ಟ್ ಹಾಕೊಂಡಿದ್ರು. ಅದನ್ನ ತೆಗೆದು ಬಿಡಬಾರ್ದೇನಮ್ಮ, ತೆಗಿಯಮ್ಮ ಅದನ್ನ. ಚಾನ್ಸೇ ಇಲ್ಲ ಮಾವ, ನೀವ್ ಏನೇ ಹೇಳಿ, ನಾನ್ ಕತ್ತು ಮುರಿದ್ರು ಪರವಾಗಿಲ್ಲ, ನಾನು ಇದನ್ ಮಾತ್ರ ತೆಗ್ದಿಡಲ್ಲ. ಏನ್ ಸ್ವೀಟು ನೀನು? ನಿನ್ ಕತ್ಗಿಂತ ಚಿನ್ನ ಚೈನ್ ಇಂಪಾರ್ಟೆಂಟ್ ಆಗೋಯ್ತಾ ನಿನ್ಗೆ? ಕತ್ತ ಇಲ್ಲ ಅಂದ್ರೆ ಚಿನ್ನ ಚೈನ್ ಎಲ್ಲ ಕೊಂತೀಯ ನೀನು? ಕತ್ ಸರಿ ಮಾಡ್ಸಕ್ಕೆ ಲಕ್ಷಾಂತರ ರೂಪಾಯಿ ಖರ್ಚಾಗತ್ತೆ. ಡಾಕ್ಟರ್ ಹತ್ರ ಹೋಗಕ್ ಮುಂಚೆನೆ ಚೈನ್ ಕೊಡ್ಸಿ. ಮತ್ತೆ ನನ್ನ ಲೈಫಲ್ಲಿ ಇಂಥ ಚೌಕಸಿ ನೋಡಿಲ್ಲ, ನೋಡೋದು ಇಲ್ಲ. ಪಾಪು, ಇಂಜೆಕ್ಷನ್ ಇಲ್ಲಿಂದ ಬಂತು. ಪಾಪು ಮಮ್ಮಿ, ಯಾರೋ ತೀರ್ಪು ರನ್ ಮಾಡ್ಬಿಟ್ಟ. ಅಯ್ಯೋ ಪಾಪ, ನಂಗೆ ವಾಟರ್ ಬಿಲ್ ಆಯ್ತು. ಯಾರು ಸಿರಂಜನ ಚುಚ್ಚಿಬಿಟ್ಟು ಹೋಗಿದ್ದಾರೆ. ಬಹುಶಃ ನಿದ್ದೆ ಬರೋ ಇಂಜೆಕ್ಷನ್ ಅನ್ಸುತ್ತೆ, ಮೈಲ್ಡ್ ಡೋಸು. ಮೋಸ್ಟ್ಲಿ ಸಿರಿಂಜು ಈ ದಿಗರ್ ದಿಮ್ಮಿಂಗ್ ಚುಚ್ಚಬೇಕು ಅಂತ ತಂದಿದ್ದ ಅನ್ಸುತ್ತೆ. ಪಾಪು ಚುಚ್ಬಿಟ್ಟು ಹೊಟ್ಟೋಗಿದ್ದಾನೆ. ಈ ಚಿನ್ನದ ಮನೆ ಹಾಳಾಯ್ತು. ಪಾಪು ನೋಡು, ಜ್ಞಾನ ತಪ್ಪಿ ಬಿದ್ದಿದ್ದಾನೆ. ನಿದ್ದೆ ತಾನೆ ಮಾಡ್ತಾರೆ ಬಿಡಿ, ಬೆಳಿಗ್ಗೆ ಎದ್ಮೇಲೆ ಸರಿ ಹೋಗ್ತಾರೆ. ನಿಂದು ಈ ಸರಕ್ಕೋಸ್ಕರ ಪಾಪು ಇಷ್ಟೆಲ್ಲ ಕಷ್ಟ ಪಡ್ಬೇಕಾ? ಆ ಬೊಟ್ಟನ್ ಕಿತ್ ಬಿಸಾಕು. ಇಲ್ಲ ಮಾಯಿ, ನಾನು ಯಾವ್ದೇ ಕಾರಣಕ್ಕೂ ಇದನ್ನ ಬಿಸಾಕಲ್ಲ. ನನ್ ಕತ್ತಲ್ಲೇ ಇರತ್ತೆ, ಏನಾದ್ರೂ ಪರವಾಗಿಲ್ಲ ಅಷ್ಟೇ. ಬಂಬಲ ಕಡೆ ಜಂಬ, ಇವತ್ತು ಈ ಚೈನ್ ಕಿತ್ಕೊಂಡು ಹೋಗ್ಲಿದ್ರೆ ನಮ್ಮ ಅಪ್ಪನ ಮಗನೇ ಅಲ್ಲ ನಾನು. ಹೆಚ್ಚು ಚೈನು. ಯಾವನೋ ಕಳ್ಳ ನನ್ ಸರ ಕತ್ಕೊಂಡು ಹೋಗೋಣ ಅಂತ ಬಂದ್ರೆ ನೀವ್ ಇಲ್ಲಿ ತರ ಹೋಗಿ ಬಚ್ಚಿಟ್ಕೊಂಡಿದ್ದೀರಾ. ಓಡ್ಸೋದಲ್ಲ ಅವನ್ನ. ಅವನೇನಾದ್ರೂ ಇಲ್ಲೇ ನೆಗೆದು ಬಿದ್ದಿದ್ರೆ ನಾವು ಇವರೆಲ್ಲ ಜೈಲಿಗೆ ಹೋಗ್ಬೇಕಾಗಿತ್ತು. ಅವಳಿಗೆ ಏನ್ರಿ ಹೇಳ್ತಿದ್ದೀರಾ ನೀವು? ಇಡಲ್ಲಿ, ಹಲೋ, ನಿಂದ ಬೊಟ್ಟನ್ನ ಎದೆ ಮೇಲೆ ಹಾಕೊಂಡು ಹೋಗಿ ಮಲ್ಕೋ. ಪಾಪನ್ ಕರ್ಕೊಂಡು ಹೋಗೋ. ಇಲ್ಲ, ನನಗ್ ಯಾರ ಮೇಲೂ ನಂಬಿಕೆ ಇಲ್ಲ. ನಾನು 2 kg ಬೊಟ್ಟು ಇಬ್ರೇ ಮಲ್ಕೋತೀವಿ ರೂಮಲ್ಲಿ. ಓ, ಹೊರಡ್ತು ತೇರು ಹೆಜ್ಜೆಯ ಮೇಲೆ ಹೆಜ್ಜೆಯ ನಿಕ್ಕುತ್ತ. ಒತ್ತಿಗೆ ಓದಿಸಿ, ಇಲ್ಲ ಮಲ್ಕೋಣ. ನೀವು ಹೋಗಮ್ಮ, ನಿನ್ ರೂಮಲ್ಲಿ ಮಲ್ಕೋ. ಓ ಪಾಪು, ಮಲ್ಕೋಪ, ಕೆಳಗೆ ಮಲ್ಕೋ. ಸರಿಯೋ? ಅಯ್ಯೋ ದುರ್ವಿಧಿ, ಏನ್ ನಡೆಯುತ್ತಿದೆ ನನ್ನ ಸಂಸಾರದಲ್ಲೇ? ಸಾಕಾಯ್ತು ನನ್ಗೆ ಸಂಸಾರ. ಒತ್ತಿಗೆನೂ ಕೊಡಲ್ಲ ನಮ್ಮ ಯಜಮಾನ್ರು. ಅವಳೇನಾದ್ರೂ ಗೆದ್ಬಿಟ್ರೆ 2 kg ಚಿನ್ನ ಹೋಗುತ್ತೆ. ಅಪ್ಪ ನಿನ್ ಕ್ರೆಡಿಟ್ ಕಾರ್ಡ್ ಉಪಯೋಗಿಸ. ಇದೊಳ್ಳೆ ಕಥೆ ಇದಲ್ಲ. ನಾನು ಕ್ರೆಡಿಟ್ ಕಾರ್ಡ್ ಯಾಕೋ ಯೂಸ್ ಮಾಡ್ತೀಯಾ? ನೀನ್ ಕೊಡ್ಸ್ಬೇಕಾಗಿದ್ದಾರಿಗೆ, ನಿನ್ ಹೆಂಡತಿಗೆ. ಐಡಿಯಾ ಕೊಟ್ಟಿದ್ಯಾರಪ್ಪ? ಆ ಬೊಟ್ಟನ್ ತಗ್ಲಾಕೊಂಡು ಓಡಾಡು ಅಂತ ನೀನೇ ತಾನೇ ಐಡಿಯಾ ಕೊಟ್ಟಿದ್ದು. ಅದನ್ನ ಇದೆಲ್ಲ ಆಗಿದ್ದು. ನೋಡು, ಹೇಗಾದ್ರೂ ಮಾಡಿ ಕತ್ತಿಂದ ಬೊಟ್ಟನ್ನ ಇಳಿಸು. ಬರೀ ಅರ್ಧ ಗಂಟೆ ಬಾಕಿ ಇದೆ ಅಷ್ಟೇ. ಅಯ್ಯೋ ಅಯ್ಯೋ, ನೀವೆಲ್ಲ ಈ ತರ ಕಿತ್ತಾಡೋ ಬದಲು ನನ್ನ ಫೀಸ್ ನನಗೆ ತಳ್ಳಿದ್ರೆ ಒಂದ್ ಸೂಪರ್ ಐಡಿಯಾ ಕೊಡ್ತೀನಿ. ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಶೇರೆ, ನೀನ್ 2 kg ಚಿನ್ನ ಉಳಿಸ್ತೀನಿ ಅಂತ ನಂಗೆ ಗ್ಯಾರಂಟಿ ಕೊಡೋ. 500 ರೂಪಾಯಿ ಇಲ್ಲ, 5000 ರೂಪಾಯಿ ಕೊಡ್ತೀನಿ ನಾನು ನಿನ್ಗೆ. ಬೈ. ಪಕ್ಕ ಪಕ್ಕ. ಒಂದು ನಿಮಿಷ. ಸೂಪರ್ ಕಣೋ ಶೇರೆ. ಈಗಲೇ ಕೊಟ್ಟೆ. 5000 ರೂಪಾಯಿ ಟ್ರಾನ್ಸ್ಫರ್ಡ್. ಬಂತು ಕಣೋ. ಥ್ಯಾಂಕ್ ಯು. ಚೌಕಸಿ ಬರೋಣ. ಟೈಮ್ ನೋಡು, ನನ್ನ ಮುಖ ನೋಡ್ಬೇಡ. ಟೈಮ್ 12:30 ಆಯ್ತು. ನಾ ಇದನ್ನ ತೆಗಿತಾ ಇದ್ದೀನಿ. ತೆಗಿ. ಅಮ್ಮ, ಚಾರು, ಯಾರಮ್ಮ ಹೇಳಿದ್ರು 12:30 ಆಯ್ತು ಅಂತ?
ಮಾವ 12:30 12:35 ಆಗಿದೆ. 5 ನಿಮಿಷ ಜಾಸ್ತಿ ಆಗಿರೋದಕ್ಕೆ 5 ಗ್ರಾಮ್ ಚಿನ್ನ ಜಾಸ್ತಿ ಕೊಡಿಸ್ಬೇಕು. ನೋಡಿದ್ಬಿಟ್ಲು ನನ್ ತಿಗಡ್ ದಿಮ್ಮಿ. ನೀನ್ ಗೆದ್ದಿದ್ಯಾ ಅಂತ ಒಪ್ಕೊಳಕ್ಕೆ ISD ರೆಡಿ ಇಲ್ಲ. IST ಏನು? IST ಮೀನ್ಸ್ ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮ್. ಇದು ಮುಂದಿದ್ಯಾ? ಹೌದು. ಶ್ರೀಹರಿ 5000 ರೂಪೀಸ್ ಸ್ಟೇಕ್ ಮಾಡಿ ಕ್ಲಾಕ್ ಟೈಮಿಂಗ್ಸ್ ನ ಫಾರ್ವರ್ಡ್ ಮಾಡ್ದ. ಅದಕ್ಕೆ ನೀವು ಸೋತ್ರಿ. ಪಟ್ಟದ ಕಷ್ಟ ಎಲ್ಲ ವೇಸ್ಟ್ ಆಗಿ ಹೋಗ್ಬಿಡ್ತು. ಹಾಗಾದ್ರೆ ಇವಾಗ ಟೈಮ್ ಎಷ್ಟು? ನೋಡಿ ಟೈಮ್ ಇನ್ನು 12:05 ಅಂದ್ರೆ ನೀನ್ ಅರ್ಧ ಗಂಟೆ ಮುಂಚೆ ತೆಗೆದ್ಬಿಟ್ಟಿದ್ಯಾ. ಸೊ ನೋ ಗೋಲ್.